ಮೇಷರಾಶಿ ಫೆಬ್ರವರಿ ತಿಂಗಳ ಭವಿಷ್ಯ 2026 ನೋಡಿ. ಈ ಒಂದು ತಿಂಗಳಿನಲ್ಲಿ ನೀವು ಸೋಲಿಗೆ ಹೆದರದೆ ಸವಾಲುಗಳನ್ನು ಸ್ವೀಕರಿಸುವಂತಹ ಸ್ವಭಾವ ನಿಮ್ಮದಾಗಿರುತ್ತದೆ. ಇದರ ಮಾಹಿತಿ ಸಂಪೂರ್ಣವಾಗಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ಈ ವಿಡಿಯೋದ ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, ಬರೆದಿಟ್ಟುಕೊಳ್ಳಿ, ಚಾಚು ತಪ್ಪದೆ ಹೀಗೆ ನಡೆಯುತ್ತೆ. ನೋಡಿ, ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಒಂದು ಉದ್ಯೋಗದ ಸ್ಥಳದಲ್ಲಿ ನೋಡಿ, ಸರ್ಕಾರಿ ಅಧಿಕಾರಿಗಳಿಗೆ ವಿಶೇಷವಾಗಿ ಶುಭ ಸುದ್ದಿಯನ್ನು ನೀವು ಸ್ವೀಕರಿಸುವಂತಹ ಸಾಧ್ಯತೆಯು ಕೂಡ ಇದೇನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನೀವೇನಾದರೂ ಬೋಧಕರಾಗಿದ್ದರೆ ಅಥವಾ ಪ್ರಾಧ್ಯಾಪಕರಾಗಿದ್ದರೆ ಅಂಥವರಿಗೆ ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆಯು ಕೂಡ ಇದೇನೋದರಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ತಿಂಗಳಿನಲ್ಲಿ ನಿಮ್ಮ ಒಂದು ಗ್ರಹ ಸ್ಥಿತಿಗೆ ಅನುಗುಣವಾಗಿ ಗ್ರಹದ ಸಂಪೂರ್ಣವಾಗಿ ಬಲ ಹೆಚ್ಚಾಗಿರೋದ್ರಿಂದ ನಿಮಗೆ ಸಾಕಷ್ಟು ರೀತಿಯಾದಂತಹ ಅದೃಷ್ಟ ಫಲವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ. ಅದರಲ್ಲಿ ಕೂಡ ವಿಶೇಷವಾಗಿ ನಿಮ್ಮ ವೇತನದಲ್ಲಿ ಬಹಳಷ್ಟು ಕಡಿಮೆ ಆಗ್ತಾ ಇದ್ದರೆ ಅಥವಾ ವೇತನಗಳು ಏರಿಕೆ ಅನ್ನೋದು ಆಗ್ತಾ ಇಲ್ಲಪ್ಪ ಅಂತ ಅನ್ನುವವರಿಗೆ, ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರಿಗೆ ಪ್ರಮೋಷನ್ಗಳು ಸಿಗ್ತಾ ಇಲ್ಲಪ್ಪ ಅಂತ ಅಂದುಕೊಂಡು ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಕೊರಗ್ತಾ ಇದ್ದವರಿಗೆ ಅಂಥವರಿಗೆ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೇನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಹೇಳೋದಾದರೆ ಪೊಲೀಸ್ ನೌಕರಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಅಷ್ಟೇ ಬಹಳಷ್ಟು ರೀತಿಯಾದಂಥ ಲಾಭಕರವಿದೆ. ಮತ್ತು ಇನ್ನು ಪ್ರೈವೇಟ್ ಸೆಕ್ಟರ್ನಲ್ಲಿ ನೋಡಿದಾಗ ವಿಶೇಷವಾಗಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗಾಗಿರ್ಬೋದು ಅಥವಾ IT ವಲಯದಲ್ಲಿ ಸಾಕಷ್ಟು ರೀತಿಯಾದಂಥ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥವರಿಗೆ ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆಯು ಕೂಡ ಇದೆ. ಮತ್ತು ನೀವು ಯಾವುದೇ ಕಾರಣಕ್ಕೂ ಸೋಲಿಗೆ ಹೆದರದೆ ಧೈರ್ಯದಿಂದ ಹೆಜ್ಜೆಯನ್ನು ಹಾಕುವಂಥ ನಾಯಕತ್ವ ನಿಮ್ಮಲ್ಲಿ ಇರತಕ್ಕಂಥದ್ದು. ಆದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಯಾರೋ ಒಂದು ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಹೇಳ್ತಾರೆ ಅಂತ ಹೇಳಿಬಿಟ್ಟು ನೀವು ಆದಷ್ಟು ಕುಗ್ಲಿಕ್ಕೆ ಹೋಗಬೇಡಿ. ನೀವೇನಾದರೂ ಒಂಚೂರು ಕುಗ್ಬಿಟ್ರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ಶತ್ರುಗಳಾಗಿರ್ಬೋದು ಅಥವಾ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ಭಾಳಷ್ಟು ರೀತಿಯಾದಂತಹ ಬ್ಲ್ಯಾಕ್ ಮೇಲ್ ಮಾಡುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ. ಹಾಗಾಗಿ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೀವೇನಾದರೂ ವಕೀಲ ವೃತ್ತಿಯನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೇನುದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ನಿಮ್ಮ ಒಂದು ಹಣಕಾಸಿನ ವಿಚಾರಕ್ಕೆ ಬಂದಾಗ ನೋಡಿ, ಖರ್ಚುಗಳು ಹೆಚ್ಚಾಗುವಂಥ ಒಂದು ಸಂದರ್ಭವೂ ಕೂಡ ಇದೆ. ಹಾಗಾಗಿ ಆ ಖರ್ಚನ್ನು ಆದಷ್ಟು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಬಹಳಷ್ಟು ಒಳ್ಳೆಯದು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಖರ್ಚೇನಾದರೂ ನೀವು ಕಡಿಮೆಯನ್ನು ಮಾಡಿಕೊಳ್ಳದೆ ನೀವು ಯಥಾವತ್ತಾಗಿ ನೀವು ಖರ್ಚುಗಳನ್ನು ಮಾಡ್ತಾನೇ ಇದ್ದರೆ ನಿಮ್ಮ ಆರ್ಥಿಕ ಸಂಕಷ್ಟಕ್ಕೆ ನೀವೇ ಸಿಲುಕಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಎಷ್ಟೋ ದಿನಗಳಿಂದ ಬರಬೇಕಾದಂತಹ ಹಣ ಕೈ ಸೇರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಣಕಾಸಿನಲ್ಲಿ ಮತ್ತು ಉಳಿತಾಯದ ಯೋಜನೆಗಳು ಕೂಡ ರೂಪಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ. ಹಣದ ಬಗ್ಗೆ ಯಾವುದೇ ರೀತಿಯಾದಂಥ ತೊಂದರೆನೇ ಇಲ್ಲ ನಿಮಗೆ ಈ ಒಂದು ತಿಂಗಳಿನಲ್ಲಿ. ಯಾಕೆಂದರೆ ಬಹಳಷ್ಟು ಸವಾಲುಗಳನ್ನು ಸ್ವೀಕಾರ ಮಾಡ್ತೀರಾ. ಬಹಳ ರಿಸ್ಕಿಯಾಗಿ ನೀವು ವ್ಯವಹಾರವನ್ನು ಮಾಡ್ತೀರಾ. ಹಾಗಾಗಿ ಸಾಲವನ್ನು ಕೊಡಬೇಕಾದ್ರೆ ಕಾಗದ ಪತ್ರಗಳಿಗೆ ಸಹಿಯನ್ನು ಹಾಕ್ಕೊಂಡು ನೀವು ಹಣವನ್ನು ಕೊಡೋದ್ರಿಂದ ನಿಮಗೆ ನಿಮ್ಮ ಹಣ ಅನ್ನೋದು ವಾಪಸ್ ಬರುತ್ತೆ. ಯಾವುದೇ ರೀತಿಯಾದಂಥ ಒಂದು ಅಂಧವಿಶ್ವಾಸದ ಮೇಲೆ ಕೊಟ್ಟರೆ ನಿಮಗೆ ನಿಮ್ಮ ಕೊಟ್ಟಂತಹ ಹಣ ಬರೋದಿಲ್ಲ. ಬರಬೇಕಾದಂತಹ ಹಣ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋದಾದರೆ ವಿಶೇಷವಾಗಿ ಉದ್ಯಮಿಗಳಿಗೆ ಮತ್ತು ವ್ಯಾಪಾರಸ್ಥರಿಗೆ ಮಾತಿನ ಮೂಲಕ ನೀವು ಜಯವನ್ನು ತಂದುಕೊಡುತ್ತದೆ. ಇವಾಗ ನೀವು ವಿಶೇಷವಾಗಿ ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರಾಗಿದ್ದರೆ ಅಥವಾ ವಿಶೇಷವಾಗಿ ಇಂಡಸ್ಟ್ರಿಗಳನ್ನು ಮಾಡುವಂಥ ವ್ಯಕ್ತಿತ್ವ ಆಗಿದ್ದರೆ ನಿಮ್ಮ ಪ್ರಾಡಕ್ಟ್ಗಿಂತ ನಿಮ್ಮ ಮಾತು ಮುಖ್ಯ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಯಾವ ರೀತಿಯಲ್ಲಿ ಮಾತಾಡಬೇಕು ಅಂದರೆ ನಿಮ್ಮ ನಾಲಿಗೆ, ನೀವು ನಡೆದುಕೊಳ್ಳುವಂಥ ರೀತಿ ಮತ್ತು ನೀವು ಮಾತನಾಡುವಂಥ ವಾಕ್ಯ ಅದರಲ್ಲಿ ಬಹಳಷ್ಟು ಭಾರ ಅನ್ನೋದು ಇರಬೇಕು. ಹಾಗಾಗಿ ಅತಿ ಹೆಚ್ಚು ಕೂಡ ಮಾತಾಡಲಿಕ್ಕೆ ಹೋಗಬೇಡಿ. ಯಾವುದೇ ಒಂದು ವ್ಯವಹಾರವನ್ನು ಮಾಡಬೇಕಾದ್ರೆ ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡಿಕೊಂಡು ಆ ಮಾತಿನಲ್ಲಿ ನಿಮಗೆ ಜಯ ಕಾಣಬೇಕು ಆ ರೀತಿಯಲ್ಲಿ ನೀವು ಮಾತನಾಡಿದರೆ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು
ಚಿನ್ನ ಬೆಳ್ಳಿಯ ವರ್ತಕರಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಮತ್ತು ವಿಶೇಷವಾಗಿ ಸ್ಟಾಕ್ ಮಾರ್ಕೆಟು ಅಥವಾ ಈ ಟ್ರೇಡಿಂಗ್ಗಳನ್ನು ಮಾಡುವಂಥ ವ್ಯಕ್ತಿಗಳಿಗೂ ಕೂಡ ಈ ಒಂದು ತಿಂಗಳಿನಲ್ಲಿ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಕುಟುಂಬದಲ್ಲಿ ನೋಡಿ, ಗರ್ಭಿಣಿಯ ಪತ್ನಿ ಇರುವಾಗ ಪತಿ ದೂರ ಊರುಗಳಿಗೆ ಹಾಗೂ ತೀರ್ಥಕ್ಷೇತ್ರಗಳಿಗೆ ಹೋಗುವುದು ಸ್ವಲ್ಪ ಆದಷ್ಟು ಅವಾಯ್ಡನ್ನು ಮಾಡಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಿಮ್ಮ ಪತ್ನಿಯು ನೀವು ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದರೆ ಬಹಳಷ್ಟು ಬೆಂಬಲವಾಗಿ ನಿಮ್ಮ ಹಿಂದೆ ಇರ್ತಾರೆ. ಮನೆಯ ಸಾಕಷ್ಟು ರೀತಿಯಾದಂತಹ ಮನೆಯ ಸಪೋರ್ಟ್ ಅನ್ನೋದು ನಿಮಗೆ ಹೆಚ್ಚಾಗಿ ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಹೇಳೋದಾದರೆ ಪತ್ನಿಯಿಂದ ಸಾಕಷ್ಟು ರೀತಿಯಾದಂಥ ರಾಜಯೋಗ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಪತ್ನಿಯಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಆದಷ್ಟು ಸ್ವಲ್ಪ ದಂಪತಿಗಳು ಅಥವಾ ಮಕ್ಕಳೊಟ್ಟಿಗೆ ದೂರ ಪ್ರಯಾಣವನ್ನು ಮಾಡೋದನ್ನು ಆದಷ್ಟು ಈ ಒಂದು ತಿಂಗಳಿನಲ್ಲಿ ಅವಾಯ್ಡ್ ಮಾಡಿದಷ್ಟು ನಿಮಗೆ ಒಳ್ಳೆಯದು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಪತ್ನಿಯ ಒಟ್ಟಿಗೆ ತಿಂಗಳ ಪ್ರಾರಂಭದಿಂದ ಹಿಡಿದು ತಿಂಗಳ ಅಂತ್ಯದವರೆಗೂ ಸಣ್ಣ ಪುಟ್ಟ ರೀತಿಯಾದಂತಹ ಕಲಹಗಳು ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮತ್ತು ಅನವಶ್ಯಕವಾದಂಥ ಜಗಳಗಳನ್ನು ಆದಷ್ಟು ಸ್ವಲ್ಪ ದೂರ ಮಾಡಿಕೊಳ್ಳಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ನಿಮ್ಮ ಪ್ರೇಮ ಜೀವನ, ನಿಮ್ಮ ಪ್ರೇಯಸಿಯು ನಿಮಗೆ ಸಾಕಷ್ಟು ರೀತಿಯಾದಂಥ ಬೆಂಬಲವಾಗಿ ನಿಂತುಕೊಳ್ಳುವಂಥ ಸಾಧ್ಯತೆ ಇದೆ. ಮತ್ತು ಅವರೆಷ್ಟು ಬೆಂಬಲವಾಗಿ ನಿಂತ್ಕೊಳ್ತಾರೋ ಅಷ್ಟೇ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು. ಯಾಕೆಂದರೆ ನಿಮ್ಮ ಬಿಹೇವಿಯರಲ್ಲಿ ಏನಾದರೂ ಒಂದು ಚೂರು ಅವ್ರಿಗೆ ಅನುಮಾನ ಬಂತು ಅಂದರೂ ಕೂಡ ಅಷ್ಟೇ ನಿಮ್ಮ ಒಂದು ಪ್ರೇಮ ಜೀವನಕ್ಕೆ ಬಹಳಷ್ಟು ಬ್ರೇಕಪ್ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಅವರೆಷ್ಟು ನಿಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೋ ಅಷ್ಟೇ ಬೆಂಬಲವಾಗಿ ನೀವು ನಿಂತ್ಕೊಳ್ಬೇಕು. ಇದರಿಂದ ನಿಮಗೆ ಯಾರ್ಯಾರು ಲವ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಅಂದುಕೊಂಡಿರೋರಿಗೆ ಅಂಥವರಿಗೆ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ವಿವಾಹದ ಒಂದು ಒಳ್ಳೆಯ ಶುಭ ಸುದ್ದಿಯನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ಆರೋಗ್ಯ ಮತ್ತು ಅತಿಯಾದಂಥ ಒತ್ತಡವನ್ನು ತಪ್ಪಿಸುವುದು ಒಳ್ಳೆಯದು. ಇಲ್ಲದಿದ್ದರೆ ನಿಮ್ಮ ಕಂಟಕವನ್ನು ನೀವೇ ತೆಗೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಈ ಕೆಲಸದ ಒತ್ತಡ, ಮನೆಯ ಒತ್ತಡವನ್ನು ಬಿಟ್ಟು ಆದಷ್ಟು ಸ್ವಲ್ಪ ಯೋಗ ಧ್ಯಾನದ ಕಡೆ ನಿಮ್ಮ ಮನಸ್ಸನ್ನು ವಾಲಿಸಿದ್ರೆ ಬಹಳಷ್ಟು ರೀತಿಯಾದಂಥದ್ದು ಒಳ್ಳೆಯದು ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನೀವು ಮಾಡುವಂತಹ ಕೆಲಸದಲ್ಲಿ ನೆಮ್ಮದಿ ಸಿಕ್ಕಿದ್ರೆ ಸಾಕು. 100 ರೂಪಾಯಿ ದುಡಿದ್ರೂ ಕೂಡ ಇದೀನಪ್ಪ ಅಂತ ನಿಮಗೆ ಅನಿಸಿದ್ರೆ ಸಾಕು, ನಿಮಗೆ ಬಹಳಷ್ಟು ರೀತಿಯಾದಂಥ ಶುಭ ಫಲವನ್ನು ತಂದುಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಾಧನೆಯನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಅಂದರೆ ನೀವು ಏನು ಅಂದುಕೊಂಡಿರ್ತಿರಲ್ಲ, ಒಂದು ಒಳ್ಳೆಯ ಸಾಧನೆಯನ್ನು ಮಾಡಬೇಕು ಅಂತ ಅಂದುಕೊಂಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸಾಧನೆ ಆಗುವಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಯಾರಿಯನ್ನು ಮಾಡಿ ಭಾಳಷ್ಟು ಧೈರ್ಯಶಾಲಿಯಾಗಿರಬೇಕು. ಏನೋ ಒಂದು 2 ಮಾರ್ಕ್ಸ್ ಹೋಯ್ತು ಅಂದ್ಬಿಟ್ಟು ನೀವು ಓದೋದನ್ನೇ ಬಿಡಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಬಿಟ್ಟರೆ ನಿಮಗೆ ಬಹಳಷ್ಟು ತೊಂದರೆಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ಸ್ವಲ್ಪ ಊಹಿಸುವುದು, ಅಂದರೆ ಹಿಂಗೇ ಆಗ್ತೀನಿ, ಇದೇ ಥರ ನಡೀತೀನಿ ಅನ್ನುವಂಥ ಊಹಾಶಕ್ತಿಯಲ್ಲಿ ನೀವಿರಲಿಕ್ಕೆ ಹೋಗಬಾರ್ದು. ನಿಮ್ಮ ಪ್ರಯತ್ನವನ್ನು ಪಡ್ತಾ ಕನಸನ್ನು ಕಾಣ್ತಾ ಹೋದರೆ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ತಂದುಕೊಡುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದರಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಬಹಳ ಬೇಗ ಯೋಚನೆ ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಕೂಡ ಹೆದರುವಂಥ ಅಂಜುವಂಥ ವ್ಯಕ್ತಿ ನೀವಲ್ಲ. ಹಾಗಾಗಿ ಯಾರು ಏನೇ ಅಂದರೂ ಕೂಡ ಅಂಥವರಿಗೆ ಪ್ರತಿಕ್ರಿಯೆಯನ್ನು ಕೊಡದೆ ನೋಡಿ ನೀವು ಉತ್ತರ ಕೊಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ. ಇಷ್ಟು ಮೇಷರಾಶಿಯ ಫೆಬ್ರವರಿ ತಿಂಗಳ ಒಂದು ಫಲಾನುಫಲಗಳು. ನೋಡಿ, ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಮಂಗಳವಾರ ದಿನದಂದು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ನಿಮಗೆ ಭಾಳಷ್ಟು ರೀತಿಯಾದಂತಹ ಶುಭ ಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದರಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಕೆಂಪು ಬಣ್ಣವನ್ನು ನೀವು ಯಾವುದೇ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ರಪ್ಪ ಅಂತ ಹೇಳಿದ್ರೆ ಕೆಂಪು ಬಣ್ಣವನ್ನು ಶರ್ಟನ್ನು ಧರಿಸ್ಕೊಂಡು ಹೋದರೆ ನಿಮಗೆ ಬಹಳಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು 1 ಮತ್ತು 9 ಈ ಒಂದು ದಿನಾಂಕ ಏನಿದೆ ಬಹಳಷ್ಟು ಅದೃಷ್ಟವನ್ನು ತಂದುಕೊಡುವಂಥ ದಿನಾಂಕ ನಿಮ್ಮದಾಗಿರುತ್ತದೆ. ನೋಡಿ, ಈ ಒಂದು ತಿಂಗಳಿನಲ್ಲಿ ಹನುಮಂತನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಮತ್ತು ಪ್ರತಿ ಶನಿವಾರ ತಿಂಗಳಿನಲ್ಲಿ 4 ವಾರ ನೀವು ಒಂದು ವಿಳ್ಯದೆಲೆಯ ಮೇಲೆ, ವಿಶೇಷವಾಗಿ ಒಂದು ವಿಳ್ಯದೆಲೆ ಮೇಲೆ ಜೈ ಶ್ರೀರಾಮ್ ಎಂದು ಬರೀರಿ. ಓಕೆನಾ? ಒಂದು 11 ಎಲೆ ಮೇಲೆ ಬರೀರಿ. ಅದು
ಆ ಒಂದು ಕಡ್ಡಿಯನ್ನು ತೆಗೆದುಕೊಳ್ತೀರಾ, ಅದು ದಾಳಿಂಬ್ರೆ ಕಡ್ಡಿಯ ಮೇಲೆ ತೆಗೆದುಕೊಂಡು ಗಂಧದಿಂದ, ವಿಶೇಷವಾಗಿ ಗಂಧದಿಂದ ಒಂದು ವಿಳ್ಳೆದೆಲೆಯ ಮೇಲೆ 11 ವಿಳ್ಳೆದೆಲೆಯ ಮೇಲೆ ನೀವು ಅದನ್ನು ಬರೆದುಬಿಟ್ಟು ಹನುಮಂತನಿಗೆ ಅರ್ಪಣೆಯನ್ನು ಮಾಡಿದರೆ ನಿಮ್ಮ ಎಲ್ಲ ದರಿದ್ರಗಳು ಕೂಡ ನಿವಾರಣೆ ಆಗುತ್ತೆ. ಮಾಡುವಂತಹ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುವಂತಹ ಸಾಧ್ಯತೆಯೂ ಕೂಡ ಇದೆ. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಪಂಡಿತ್ ಮೋಹನ್ ಗುರುಜಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಹರಿ ಓಂ.